ಆಗ್ತಾ ಇದೆ ಮೇಡಮ್, ತುಂಬಾ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ನಂಗೆ ವಾಮಿಟಿಂಗ್ ಆಗುತ್ತೆ, ನನಗೆ ಲೂಸ್ ಮೋಷನ್ ಆಗಿಬಿಡತ್ತೆ ಅಂತ ನಾವೆಲ್ಲ ಭಯ ಪಟ್ಕೋತೀವಿ. ಬಟ್ ಆ್ಯಕ್ಚುಲಿ ಇಲ್ಲಿ ವಾಮಿಟಿಂಗ್ ಆ್ಯಂಡ್ ಲೂಸ್ ಮೋಷನ್ ಅನ್ನೋದು ನಿಮ್ಮ ಫ್ರೆಂಡ್. ಅದು ಅಂದರೆ ಯಾವ ಫುಡ್ಡನ್ನು ನಿಮ್ಮ ದೇಹಕ್ಕೆ ಜೀರ್ಣ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಆ ಫುಡ್ಡು ನಿಮ್ಮ ದೇಹದಲ್ಲೇ ಉಳಿದು ಟಾಕ್ಸಿನ್ಸ್ ಆಗಿ ಆಗಿ ಮುಂದೆ ಆಮವಾತ ಎಲ್ಲ ಸಿಂಪ್ಟಮ್ ಕೊಡೋ ಬದಲಿಗೆ ಅದು ಹೊರಗೆ ಹಾಕಿಬಿಟ್ಟು ನಿಮ್ಮನ್ನು ಸೇಫ್ ಮಾಡ್ತಿದೆ ಮುಂದೆ ಬರೋ ಕಾಂಪ್ಲಿಕೇಶನ್ಸಿಂದ. ಆದರೆ ಇವತ್ತಿಗೆ ಬೇಕಾಗೋ ನರಿಶ್ಮೆಂಟ್ಗಳು ಸಿಗ್ತಾ ಇಲ್ಲ, ಎನರ್ಜಿ ಸಿಗ್ತಿಲ್ಲ, ಮತ್ತು ಅದೊಂಥರ ಹಿಂಸೆ, ಏನು ತಿನ್ನೋಕ್ಕೂ ಭಯ, ಏನು ನೋಡಿದ್ರು ಅಯ್ಯೋ ಏನಾಗಿ ಇವರು ಎಲ್ಲ ತಿನ್ನು ನಿನ್ನ ಮೆಂಟಲಿ ಇದು ಮಾಡ್ಕೊಂಡಿದ್ದಾರೆ ಇವರು ಅಂತಾರೆ. ಬಟ್ ನನಗೆ ಕರೆಕ್ಟ್ ಇಲ್ಲ, ಅದು ತುಂಬ ಜನರಿಗೆ ಇದೇ ಸಮಸ್ಯೆಗಳಾಗೋದು. ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈಗ ಆ ಟೈಮಲ್ಲಿ ಇಲ್ಲಿ ತಿನ್ನೋದು ಇದಕ್ಕೆ ಸೊಲ್ಯೂಷನ್ ಅಲ್ಲ. ಯಾಕಂದರೆ ತಿಂದ್ರೂ ಅವ್ರ ದೇಹ ಒಂದೇ ಅದನ್ನ ಆಮವಾಗಿ ಇಟ್ಕೊಳ್ಳುತ್ತೆ, ಇಲ್ಲ ವಾಮಿಟಿಂಗ್ ಲೂಸ್ ಮೋಷನ್ ಆಗಿ ಸಿಂಪ್ಟಮ್ ಕೊಡುತ್ತೆ. ಹಾಗೆ ಅಂತ ತಿಂದೇನೆ ಇರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಮತ್ತೆ ಮನೆಗೆ ಹೋಗಿ ಡಾಕ್ಟ್ರ್ ಹೇಳಿದ್ದಾರೆ ತಿನ್ಬೇಡ ಅಂತ, ಹಾಗಲ್ಲ. ತಿನ್ನೋವಾಗ ಹೇಗೆ ಇಟ್ಕೊಳ್ಳಿ ಅಂತಂದರೆ, ಈಗ ಉದಾಹರಣೆಗೆ ಹಸಿವು ಬರೋ ತನಕ ವೆಯ್ಟ್ ಮಾಡಿ, ಅಲ್ಲಿ ತನಕ ಬೆಚ್ಚಗಿನ ನೀರನ್ನು ಚೂರು ಚೂರು ಕುಡಿತಾ ಇರಿ, ಆಯಿತಾ, ಸ್ವಲ್ಪ ಸ್ವಲ್ಪನೇ. ಆಮೇಲೆ ಹಸಿವೆ ಆದಮೇಲೆ ನಿಮ್ಮ ಹಸಿವಿಗಿಂತ ಸ್ವಲ್ಪ ಕಡಿಮೆ ಆಹಾರ ತಗೊಳ್ಳಿ. ಈಗಂದರೆ ಈಗ ಯೂಶ್ವಲಿ ಎಲ್ಲರದ್ದು ಟೆಂಡೆನ್ಸಿ ಹೇಗಿರುತ್ತೆ ಅಂದರೆ, ಮೊದಲೇ ಹಸುವಾಗಲ್ಲ, ಇವತ್ತು ಹಸುವಾಗಿದೆ ಅಂದರೆ ಚೆನ್ನಾಗಿ ತಿಂದುಬಿಡೋಣ ಅಂತ ಮಾಡ್ತೀವಿ ಅಲ್ವಾ. ಆದರೆ ಅದು ಆವಾಗ ದೇಹ ಏನೋ ಪಾಪ ಜಸ್ಟ್ ಅದು ಅಗ್ನಿ ಉರಿತಿರುತ್ತೆ, ನಾವು ಅದ್ರ ಮೇಲೆ ದೊಡ್ಡ ಮರದ ಕುಂಟೆ ಹಾಕಿಬಿಟ್ರೆ ಆ ಬೆಂಕಿನೂ ಆರು ಹೋಗ್ಬಿಡತ್ತೆ. ಹಾಗೆ ನಮ್ಮ ದೇಹದಲ್ಲಿ ಈಗ ನನಗೆ ಏನೋ ಒಂದು ಇವತ್ತು ಹಸಿವು ಆಗ್ತಿದೆ ಅಂತ ಅನಿಸಿದ್ರೆ, ನೀವು 2 ದೋಸೆ 3 ದೋಸೆ ತಿನ್ನೋ ಬದಲು ಒಂದು ತಿನ್ನಿ. ಆವಾಗ ಆ ಒಂದು ದೋಸೆ ಆದರೂ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಈಗ ನಾವು ಒತ್ತಾಯ ಮಾಡಿ, ಈಗ ಮನೇಲಿ ನೀವಾದರೂ ಅಷ್ಟೇ, ಅಯ್ಯೋ ಏನೋ ಅಪರೂಪಕ್ಕೆ ಹಸುವಾಗಿದೆ ಚೆನ್ನಾಗಿ ತಿಂದ್ಬಿಡಮ್ಮ ಅಂತ ಈಗ 4 ದೋಸೆ ತಿನ್ನಿಸ್ಬಿಟ್ರೆ, ಆ 4 ದೋಸೆಯಲ್ಲಿ ಒಂದು ದೋಸೆ ನರಿಶ್ಮೆಂಟ್ ಕೂಡ ಅವ್ರ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಅಗ್ನಿ ಮಂದ ಆಗಿಬಿಡತ್ತೆ. ಸೊ ನಿಮ್ಮ ಹಸಿವೆ ಏನಿದೆ ಆ ಹಸಿವಿಗಿಂತ ಕಮ್ಮಿ ತಿನ್ನಿ. ಈಗ 2 ದೋಸೆ ತಿನ್ನೋಷ್ಟು ಹಸಿವಿದೆ ಅಂದರೆ ಒಂದೇ ತಿನ್ನಿ. ಒಂದು ತಿಂದಾಗ ನಿಮಗೆ ಮತ್ತೆ 3 ರಿಂದ 4 ಗಂಟೆಲಿ ಹಸಿವು ಬರುತ್ತೆ. ಈಗ ನೀವು 4 ದೋಸೆ ತಿಂದ್ಬಿಟ್ರೆ 4 ದಿನ ಹಸಿವೆ ಬರೋದಿಲ್ಲ, ಅಥವಾ ಲೂಸ್ ಮೋಷನ್ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಮತ್ತೆ ಇವ್ರು ಹೆದರ್ಕೊಂಡು ನೋಡಿದ್ರ, ನಾನು ಹೇಳಿಲ್ವಾ, ನಾನಿನ್ನು ಹಸುವಾದರೂ ತಿನ್ನೋದಿಲ್ಲ, ನಂಗೆ ಭಯ ಹುಟ್ಟಿಸ್ಬಿಡತ್ತೆ ಅಂತ ಅಂದ್ಕೋತಾರೆ. ಅವ್ರೇನು ಅಂದ್ಕೋತಾರೆ, ನಾನು ಹೇಳಿದ್ದೆ ನಿಮಗೆ ನಾನು ತಿನ್ನಲ್ಲ ಅಂದರೆ, ಅವಾಗ ನಾವು ಹಸುವಾದರೂ ತಿಂದೇ ಇರೋ ಥರ ಮಾಡ್ಕೊಬಿಡ್ತೀವಿ. ಹಾಗಲ್ಲ, ಹಸಿವಾದಾಗ ನಿಮ್ಮ ಹಸಿವಿಗಿಂತ ಕಡಿಮೆ ತಿನ್ನಿ, ಆಯಿತಾ. ಆವಾಗ ಮತ್ತೆ 3, 4, 5, 6 ತಾಸು ಅಥವಾ ಅಟ್ಲೀಸ್ಟ್ 8 ತಾಸಿಗಾದರೂ, ಅಗ್ನಿ ಎಷ್ಟೇ ಚಿಕ್ಕದಿದ್ರು 8 ತಾಸಿಗಾದರೂ ಮತ್ತೆ ಹಸಿವಾಗತ್ತೆ, ಆಗ ಮತ್ತೆ ತಗೊಳ್ಳಿ. ಸೊ ಈಗ ನೀವು ರೊಟ್ಟಿ, ನಿಮ್ಮ ಬೇಸಿಕ್ ಎಲ್ಲಿ ನೇಟಿವ್ ಎಲ್ಲಿ? ಬೆಂಗಳೂರಲ್ಲೇ ಇರೋದಲ್ಲ. ಸೊ ನೀವು ಮುದ್ದೆ ತಿನ್ನೋರಾದರೆ ಸ್ವಲ್ಪ ಮಟ್ಟಿಗೆ ಚಿಕ್ಕ ಪೀಸ್ ಮುದ್ದೆ ತಿನ್ನಿ. ರೊಟ್ಟಿ ತಿನ್ನೋರಾದರೆ ರೊಟ್ಟಿ ಸ್ವಲ್ಪ ತಿನ್ನಿ. ಗ್ಲೂಟನ್ ಒಂದು ಸ್ವಲ್ಪ ಇನ್ನಷ್ಟು ತೊಂದರೆ ಕೊಡಬಹುದು. ಅಂದರೆ ಚಪಾತಿ ಅಂತ ಬಂದಾಗ ಅಲ್ಲಿ ಗ್ಲೂಟನ್ ಇರುತ್ತಲ್ವ, ಸೊ ಅದು ಹೆಲ್ದಿ ಇದ್ದವರು ಗಟ್ಟಾದರೆ ಅದನ್ನ ಜೀರ್ಣ ಮಾಡ್ಕೊಳ್ಳುತ್ತೆ. ನಿಮ್ಗೆ ಆಲ್ರೆಡಿ ಗಟ್ಟಲ್ಲಿ ಅಬ್ಸಾರ್ಪ್ಷನ್ ಸಮಸ್ಯೆ ಇದ್ದಾಗ ಗ್ಲೂಟನ್ ಅನ್ನೋದು ಇನ್ನಷ್ಟು ಅದನ್ನ ವರ್ಸ್ ಮಾಡಬಹುದು. ಸೊ ನೀವು ಚಪಾತಿ ಬದಲು ರೊಟ್ಟಿ ಮಾಡಿಕೊಂಡ್ರೆ ಅದು ಕಂಪ್ಯಾರಿಟಿವ್ಲಿ ಬೆಟರ್ ಆಪ್ಷನ್. ಹಾಗೆ ಇಲ್ಲ ಅದು ಸೇರೋದೇ ಇಲ್ಲ ಅಂದರೆ ಒಂದು ತುತ್ತು ಅನ್ನ ತಿನ್ನಿ, ದೋಸೆ ಮಾಡ್ಕೊಂಡು ತಿನ್ನಿ, ಅಂಥದ್ದಾದರೂ ತಿನ್ನಿ. ನಿಮಗಿಲ್ಲ ರೊಟ್ಟಿನೂ ಬೇಡ ಚಪಾತಿನೂ ಬೇಡ ಅಂದರೆ ಈ ಥರದ್ದೇನಾದರೂ ಸ್ವಲ್ಪ ಅನ್ನ ಟೊಮೆಟೊ ಸಾರು ಆ ಥರದ್ದೇನಾದರೂ ನಿಮ್ಗೆ ಹೌದು, ಹುಳಿ ಜಾಸ್ತಿ ತಿನ್ನಬಾರ್ದು. ಬಟ್ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ನಿಮಗೆ ಅಂತಂದರೆ, ಆ ಬಾಯಿ ರುಚಿಗೆ ಮತ್ತು ಅಬ್ಸಾರ್ಪ್ಷನ್. ಹುಳಿ ಏನು ಗೊತ್ತಾ, ವಿಟಮಿನ್ ಸಿ ಅನ್ನೋದು ನಮಗೆ ನಾವು ತಿನ್ನಂಥ ಆಹಾರದ ಅಬ್ಸಾರ್ಪ್ಷನಿಗೆ ಬೇಕು. ಈಗ ನೀವು ನಮ್ಮ ಹಳೆ ಕಾಲದ ಯಾವುದೇ ನೋಡಿ, ಈಗ ಒಂದು ಅವಲಕ್ಕಿ ಮಾಡಿದ್ರಪ್ಪ, ಲಿಂಬೆ ಹಣ್ಣು ಹಿಂಡಿದ್ರು, ಅಥವಾ ಈಗ ತೊವೆ ಅನ್ನ ದಾಲ್ ಊಟ ಮಾಡ್ತಿದ್ದೀವಿ, ಮೇಲಿಂದ ಲಿಂಬೆ ಹಾಕ್ತಾರೆ. ಯಾಕೆ ಹಾಕ್ತಿದ್ರು ಅಂತಂದರೆ, ಈ ರೀತಿ ಲಿಂಬೆಯನ್ನು ಅಥವಾ ಹುಳಿಯನ್ನು ನಮ್ಮ ಫುಡ್ಡಲ್ಲಿ, ಅಥವಾ ಈ ಪಲ್ಯ ಯಾವುದೇ ಪಲ್ಯ ಮಾಡಿದ್ರು ಅದಕ್ಕೊಂದು ಹುಳಿ ಹಾಕ್ತೀವಿ ಅಲ್ವಾ, ಆಮ್ಚೂರ್ ಆಗಿರ್ಬೋದು ಅಥವಾ ಬಾಟೆ ಹುಳಿ ಆಗಿರ್ಬೋದು, ಯಾವ್ದು, ಅಥವಾ ಈಗ ಹುಣಸೆ ಹಣ್ಣಿಂದ ಆಗಿರ್ಬೋದು, ಒಂದು ಹುಳಿ ಹಾಕ್ತೀವಿ. ಯಾಕೆ ಅಂತಂದರೆ ಅದು ಹುಳಿ ಅನ್ನೋದು ನಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನಿಗೆ ಬೇಕು. ಆದರೆ ಪಿತ್ತ ಸಿಕ್ಕಾಪಟ್ಟೆ ಇದ್ದಾಗ ಅದೇ ಹುಳಿ ನಮಗೆ ಪಿತ್ತ ಹಾಳು ಮಾಡೋದಕ್ಕೆ ಕೆಲಸ ಮಾಡುತ್ತೆ, ಆಯಿತಾ. ಬಟ್ ನಿಮ್ಮಲ್ಲಿ ಇಲ್ಲಿ ವಾಮಿಟಿಂಗ್ ಆ್ಯಂಡ್ ಲೂಸ್ ಮೋಷನ್ ಆಗ್ತಿರೋದು ಪಿತ್ತದಿಂದ ಅಲ್ಲ, ದೇಹಕ್ಕೆ ಅಬ್ಸಾರ್ಬ್ ಮಾಡ್ಕೊಳಕ್ಕಾಗ್ತಿಲ್ಲ, ಹಂಗಾಗಿ ಹೊರಗೆ ಹಾಕ್ತಿದೆ. ಹಾಗಾಗಿ ನೀವು ಹಸಿವು ಅಂತ ಬಂದಾಗ ಅದು ಅತಿ ಅಲ್ಲ, ಈಗ ಎಲ್ಲದಕ್ಕೂ ಹುಳಿ ಹಾಕಿ ತಿನ್ನಿ ಅಂತಿಲ್ಲ. ಹಸಿವು ಆದಾಗ ಚೂರು ಅನ್ನ ಟೊಮೆಟೊ ಸಾರನ್ನು ಊಟ ಮಾಡಿದರೆ ಆ ಅಬ್ಸಾರ್ಪ್ಷನಿಗೆ ಅದು ಹೆಲ್ಪ್ ಮಾಡುತ್ತೆ, ಮತ್ತು ಪುನಃ 5-6 ಗಂಟೆಲಿ ಹಸಿವು ಆಗುತ್ತೆ. ಹಾಗೆ ಅದೊಂದು ಆಪ್ಷನ್ನು. ಸೊ ಈ ಥರ ಟ್ರೈ ಮಾಡ್ತಾ ಹೋದರೆ ನಿಮಗೆ ಬೆಟರ್ ಫೀಲ್ ಖಂಡಿತ ಆಗುತ್ತೆ.
ನೀವು ಬೆಟರ್ ಆಗ್ತಾ ಬರ್ತೀರಾ. ಅದ್ರ ಜೊತೆಯಲ್ಲಿ ಅದೇ ಪಿಚ್ಚಾಬಸ್ತಿ ಟ್ರೀಟ್ಮೆಂಟನ್ನು ಯೂಶ್ವಲಿ 8 ದಿನ 10 ದಿನ ಅಥವಾ 16 ದಿನ 30 ದಿನ ಹಿಂಗಿರುತ್ತೆ. ಬೇಸ್ಡ್ ಆನ್ ದ ಸಿವಿಯಾರಿಟಿ ಅದನ್ನ ಕೊಡೋದು. ಅದನ್ನು ಆ ರೀತಿ ತೊಗೊಂಡಾಗ ನೀವು ಯೂಶ್ವಲಿ ಈಗ ಒಂದು 8 ರಿಂದ 10 ದಿನದ ಅಡ್ಮಿಷನಿಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮ್ಮ ಕರುಳಿಗೆ ಔಷಧಿಯನ್ನು ಹಾಕ್ತೀವಿ ಡೈರೆಕ್ಟಾಗಿ. ಸೊ ಕರುಳು ಅದನ್ನು ಬೇಗ ರಿಕವರಿ ಮಾಡ್ಕೊಳಕ್ಕಾಗತ್ತೆ. ಇಲ್ಲ ಹಿಂಗೆ ಕೊಟ್ಟಾಗ ಔಷಧಿನೇ ಆಗಿರ್ಬೋದು, ಆಹಾರನೇ ಆಗಿರ್ಬೋದು, ಸ್ವಲ್ಪ ಡಿಲೇ ಆಗುತ್ತೆ. ಸರಿನಾ? ಓಕೆನಾ?